ಇನ್ನು ಶಾಪಿಂಗ್ ಮುಗಿತೆ ಶಾಪಿಂಗ್ ಮುಗಿತೇನ್ರಿ ಮತ್ತೆ ನಗರಿ ನೀವು ನಕ್ರಿ ಅಂದ್ರೆ ಮುಗಿದು ಹೋಗುತ್ತೆ ಮತ್ತೇನ್ರ ಆಯ್ತು ಅಂದಂಗೆ ಮತ್ತೇನ್ರ ಸ್ಕೆಚ್ ಹಾಕ್ಯಾರ ಅಂದಂಗೆ ನಿಮ್ದು ನಗುವಿನ ಅರ್ಥ ನಾನು ಹಾಕಿದ್ದೆ ಅದಕ್ಕೆ ಹೇಳ್ರಿ ನಿಮ್ದು ಶಾಪಿಂಗ್ ಆಗಿಲ್ಲಲ್ಲ ಅದಕ್ಕೆ ನಕ್ಕೆ ನಾನು ನಂದಿರ್ಲಿ ಬಿಡ ನಿಮ್ದು ಮುಗಿತಿಲ್ಲ ಸಾನೆ ಅಂದ ನಿಂದು ತಮ್ಮನ ಅಂದೆ ಮುಗಿತ್ರಿಪ್ಪ ನಿಮ್ದು ಮುಗಿದ್ರೆ ನಮ್ದು ಮುಗ್ದಂಗೆ ಸಾಕು ಆಮ್ಯಾಗ ನಾವು ಏನು ಮೊನ್ನೆ ಊರಿಗೆ ಹೋಗಿದ್ದೇವಲ್ಲ ಹತ್ತಿಮತ್ತೂರಿಗೆ ಹೋದಾಗ ನಾವು ನಮ್ಮ ಕೈಲಿ ಎಷ್ಟು ಆಕೈತಿ ಹೆಲ್ಪ್ ಮಾಡಿದ್ವಿ ನಮ್ಮ ಚಿಕ್ಕವ್ರಿಗೆ ಅಮ್ಮನೂ ಹೆಲ್ಪ್ ಮಾಡಿದ್ರೆ ಆಮ್ಯಾಗ ನಾವು ಹೆಲ್ಪ್ ಮಾಡಿದ್ದು ನೋಡಿ ಒಂದಿಬ್ಬರು ಸಬ್ಸ್ಕ್ರೈಬರ್ ಅದಾರಲ್ಲ ಅವರು ಹೆಲ್ಪ್ ಮಾಡಿದ್ರೆ ಹೌದಾ ನಮಗೆ ಭಾಳ ಖುಷಿ ಆತ್ರಿಪ್ಪ ಯಾಕಂದ್ರೆ ನಾವು ವಿಡಿಯೋ ಬಿಟ್ಟ ತಕ್ಷಣ ನಾವು ವಿಡಿಯೋ ನೋಡಿ ಅವ್ರು ಎಲ್ಲಿರ್ತಾರೋ ನೀವು ಎಲ್ಲಿರ್ತೀರ ನಮ್ಮ ವಿಡಿಯೋ ನೋಡಿ ಅವ್ರ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಇವ್ರಿಗೆ ಸಹಾಯ ಮಾಡ್ಬೇಕಂತೇಳಿ ನಿಮ್ಮ ಮನಸ್ನಾಗ ಅನ್ಕೊಂಡು ಅವ್ರಿಗೆ ಸಹಾಯ ಮಾಡಿದ್ರಲ್ರಿ ನಿಮ್ದು ದೊಡ್ಡ ಗುಣ ರೀಪ್ಪ. ನಿಮ್ಮ ಗುಣಕ್ಕೆ ಏನು ಬೆಲೆನ ಕಟ್ಟೋಕ್ಕಾಗಂಗಿಲ್ಲ, ಅಷ್ಟು ದೊಡ್ಡ ಗುಣ ರೀ. ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆ. ಅವರು ಭಾಳ ಖುಷಿ ಪಟ್ರಿ. ಹಿಂಗೆ ನೋಡು ಅವ್ರ ವಿಡಿಯೋ ನೋಡಿದ ತಕ್ಷಣ ನಮ್ಮ ಮಾಡಿದ್ರೆ ಹೆಲ್ಪ್ ನಮಗೆ ಭಾಳ ಖುಷಿ ಆಗ್ತವ. ಅವ್ರು ಯಾರು ಹೆಲ್ಪ್ ಮಾಡ್ಯಾರ ನೋಡು, ಅವ್ರ ಮಕ್ಕಳು ಮರಿಗೆ ಚಲೋ ಇಟ್ಟಿರಲಿ ದೇವ್ರು, ಅವ್ರಿಗೆ ಚಲೋ ಇಟ್ಟಿರಲಿ, ಆರೋಗ್ಯ ಅದನ್ನು ಕೊಟ್ಟು ಕಾಪಾಡ್ಲಿ ಅಂತೇಳಿ ಅವರು ದುವಾ ಮಾಡಿದಾರೆ. ಸಾಕ್ರಿಪ್ಪ, ಅವ್ರಷ್ಟು ದುವಾ ಮಾಡ್ತಾರಲ್ಲ ಹಿರಿಯರಾಗಿ, ನಮ್ಗೆ ಅದ ದುವಾನ ಕಾಯ್ಕೊಂಡು ಬರೋದು. ನಾವು ಕೇಳಿದವ್ರಿಗೆ ಬ್ಲಾಗ್ ಒಳಗೆ ನಿಮ್ಮ ಹೆಸರು ಹೇಳ್ಬೋದನ ಅಂತ ಹೇಳಿ ಅವ್ರ ಬ್ಯಾಡ್ ಅಂದ್ರೆ ಒಬ್ಬರಂತೂ ಬ್ಯಾಡ್ ಅಂದ್ರೆ ಒಬ್ರಿಗಂತೂ ಅದ್ರ ಬಗ್ಗೆ ಏನು ಕೇಳಿಲ್ಲ ನಾವು. ಅದಿಷ್ಟಂತೂ ಹೇಳ್ಬೋದು. ಒಬ್ಬರ 1,000 ರೂಪಾಯಿ ಹೆಲ್ಪ್ ಮಾಡಿದ್ರೆ, ಒಬ್ಬರ 2,000 ರೂಪಾಯಿ ಹೆಲ್ಪ್ ಮಾಡಿದ್ರೆ. ಇನ್ನೇನ 2,000 ರೂಪಾಯಿ ಹಾಕಿದ್ದೆ. ಅದ 1,000 ರೂಪಾಯಿ ಅವತ್ತು ನಾವು ಅಮ್ಮನ ಅಂಗಡಿ ಕಡೆ ಹೋಗಿದ್ವಲ್ರಿ ಗುಲಾಬ್ ಜಾಮೂನ್ ಕೊಟ್ಟು ಬರಕ್ಕೆ. ಅವತ್ತು ನಾವು ಇನ್ನೂ ಅಲ್ಲೇ ಕುತ್ಕೊಂಡಿದ್ವಿ. ಅಮ್ಮನ ಫೋನಿಗೆ ಕಾಲ್ ಬಂತು. ಹಿಂಗೆ ನಾವು ಸುಮ್ಮನಕ್ಕರ್ ವಿಡಿಯೋ ನೋಡಿದ್ವಿ ಇವತ್ತು. ನಿಮ್ಮ ತಂಗಿಯರ ಪರಿಸ್ಥಿತಿ ನೋಡಿ ನಮಗೆ ಭಾಳ ಮನಸ್ಸು ಬೇಜಾರಾತು. ನಮ್ಮ ಕೈಲಿ ಎಷ್ಟು ಸಹಾಯ ಆಕತ್ ನೋಡಿ ಅಷ್ಟು ನಾವು ಮಾಡ್ತೀವಿ ಹಬ್ಬಕ್ಕೆ ಅಂಥೇಳಿ ಅವ್ರದ್ದು ಫೋನ್ಪೇ ನಂಬರ್ ಇಸ್ಕೊಂಡು ಹಾಕಿದ್ರೆ. ಮತ್ತು ಸಡನ್ನಾಗಿ ಮತ್ತು ನಾವು ಅವ್ರಿಗೂ ಫೋನ್ಪೇದಾಗ ಹಾಕಿಬಿಟ್ವಿ. ನಾವು ಅಮ್ಮ ನಂಬರ್ ಕೊಟ್ಟರೆ ಅದ ನಂಬರ್ಗೆ ಹಾಕಿದ್ವಿ. ಅಂದ್ರೆ ನಮ್ಮ ರಜಾರ ಗಂಡಂದು ಐತ್ರಿ ಫೋನ್ಪೇ, ಅವ್ರಿಗೆ ಹಾಕಿದ್ವಿ. ತೆಗೆಸ್ಕೊಂಡ್ರಂತ ತೆಗೆಸ್ಕೊಂಡು ಮನೆಗೆ ಅದು ಇದೇನೇನೋ ತಂದ್ಕೊಂಡ್ರು. ಮತ್ತು ಅಮ್ಮನಿದ್ರೆ ಫೋನ್ ಹಚ್ಚಿ ಹೇಳಿದ್ರಂತೆ. ಭಾಳ ಖುಷಿ ಆತ್ಬಿಡುವ ನಮ್ಗೆ. ನಮ್ಮ ಪರಿಸ್ಥಿತಿಗೆ ಹೋಗುಡಾರ ಅದಾರಲ್ಲ ಅಷ್ಟ ಸಾಕು ನಮಗೆ, ಇಷ್ಟೆಲ್ಲ ಸಹಾಯ ಮಾಡ್ತಾರಲ್ವ ಸಾಕು ನಮ್ಗೆ ಅಂತಂದೇಳಿ ಅಷ್ಟೆಲ್ಲ ಹೇಳಿದ್ರಂತೆ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ ನಿಮ್ಗೆ. ಹಿಂಗೆ ಸಹಾಯ ಮಾಡೋರು ಭಾಳ ಮಂದಿ ಅದಾರಿಪ್ಪ. ಯಾಕಂದ್ರೆ ನಾವು ಸಹಾಯ ತೊಗೊಂಡಿವಿ ರೀ. ಯಾವಾಗಂದ್ರೆ ಹೋದ ವರ್ಷ ನಾವು ಆ ಕಡೆ ಮನೆಗಿದ್ದಾಗ ಅವಾಗ ನಮಗೂ ಸಹಾಯ ಮಾಡ್ಯಾರ. ನಮ್ಮ ಸಾನ್ಯಾಗ ಬಟ್ಟೆ ತೊಗೊಳಕ್ಕೆ ಕೊಟ್ಟಿದ್ರು, ಸತ್ತಮ್ಮನ ಕೊಟ್ಟಿದ್ರು, ಆಮೇಲೆ ನಮಗೆ ಹಬ್ಬಕ್ಕೆ ಮಾಡಕ್ಕೆ ಕೊಟ್ಟಿದ್ರು. ಇಷ್ಟೆಲ್ಲ ಸಹಾಯ ಮಾಡ್ತಾರಲ್ರಿ, ನಮಗೆ ಭಾಳ ಖುಷಿ ಆಕತ್ ನೋಡ್ರಿಪ್ಪ ನಮಗೆ ಕೇಳಿ. ಅವ್ರಿಗೆ ಅಂತಲ್ಲ, ಯಾರ್ಯಾರು ಕಷ್ಟ ಐತಿ ಅಂತಂದು ಹೇಳಿದ್ರೆ ಎಲ್ಲರೂ ಇಷ್ಟು ಮಂದಿ ಸಹಾಯ ಮಾಡೋರು ಇರ್ತಾರಲ್ಲ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀವಿ ನಾವು. ಆಮ್ಯಾಗ ನಮಗೆ ಇವತ್ತೊಬ್ಬರು ಕಮೆಂಟ್ ಮಾಡ್ರೆ, ಏನಂತಾರೆ ಈಗ ಜಸ್ಟ್ ಏನು ಬಿಟ್ಟೇವಿ ವಿಡಿಯೋ, ಅವ್ರು ಕಮೆಂಟ್ ಮಾಡ್ರೆ ಅಣ್ಣ ವೈನಿ ನನಗೂ ಬಟ್ಟೆ ಕೊಡಿಸ್ರಿ ಅಂತೇಳಿ. ಅಯ್ಯೋ ಕೊಡ್ತಾನ ಅಂತ ಬರ್ರಿಪ್ಪ. ಅವ್ರು ಅದನ್ನ ಹಾಕಿ ನಾನು ಖಂಡಿತವಾಗ್ಲೂ ಕೊಡಿಸ್ತೀವ್ರಿ ನಿಮಗೆ ನಾವು. ಅವ್ರ ಕಮೆಂಟ್ ಮಾಡಿನವ್ರಿ, ಅವ್ರಿಗೆ ರಿಪ್ಲೈ ಮಾಡೀನಿ, ಹೇಳೀನಿ. ಅವ್ರು ಹಂಗೆ ಏನಾರ ಕರೆ ಅಂದ್ರೂ ಅವ್ರು ಕಾಮೆಂಟ್ ಮಾಡತ್ತವ್ರು ಏನು ಮಾಡೋದು ಗೊತ್ತಿಲ್ಲ. ಅವ್ರು ಏನಾರ ಕರೆಕ್ಟಾಗಿ ಅವ್ರು ಬೇಕಂತ ಹೇಳಿದ್ರೆ ಅವ್ರಿಗೆ ಇಲ್ಲಿಂದ ಅಡ್ರೆಸ್ ಎಲ್ಲ ತೊಗೊಂಡು ಅವ್ರು ಕಳ್ಸೋಣ ಅಂತ ನಾವು. ಅಣ್ಣ ವೈನಿ ಅಂತ ಹೇಳಕತ್ತೀರಿ. ಅಣ್ಣನ ಮನೆಗೆ ನೀವು ಬಂದಂಗೆ ಆಕತಿ. ಹಬ್ಬಕ್ಕೆ ಬರ್ರಿ, ಹಬ್ಬಕ್ಕೆ ನಮ್ಮ ಮನೆಗೆ ಬಂದು ಹೋಗ್ರಿ. ನಮ್ಗೆ ಅದ ಖುಷಿ ಆಕತ್ತಲ್ರಿಪ್ಪ. ನಿಮ್ಮ ಖುಷಿನ ನಮ್ಗೆ ಖುಷಿ ರೀ. ನೀವು ಖುಷಿ ಇದ್ದ ನಾವು ಖುಷಿ ಇದ್ದಂಗೆ. ಇದ ಖುಷಿ ಒಳಗೆ ಮತ್ತೊಂದು ಖುಷಿ ಇದ್ರಾಗ ಶಾಮಿಲ್ ಮಾಡೋಣ ನಾವು. ಏನು ಇವತ್ತು ಮಲಿಕ್ ರಿಹಾನ್ ಅನ್ನೋದು ಬರ್ತಡೇ ಐತಂತೆ. ವಿಶ್ ಯು ಹ್ಯಾಪಿ ಬರ್ತಡೇ ಮಲಿಕ್ ರಿಹಾನ್ ಭಾಯ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಯಾವಾಗಲೂ ಖುಷಿಲಿಂತ ನಕ್ಕೊಂತ ಇರಲಿ ಅಂತ ನಾವು ದೇವ್ರ ಕಡೆ ಬೇಡ್ಕೊಂತೀವಿ, ಪ್ರಾರ್ಥನಾ ಮಾಡ್ತೀವಿ. ನೀವು ನಮ್ಮ ಸಂಬಂಧ ಮಾಡ್ರಿ. ಮತ್ತೇನು ಈಗೆಲ್ಲ ಶಾಪಿಂಗ್ ಅಂತ ಮುಗಿತ, ಎಲ್ಲ ಕರೆಕ್ಟ್ ಆಯ್ತು. ಈಗ ನೆಕ್ಸ್ಟ್ ಏನೋ ನಿಮ್ಮ ಊರಿಗೆ ಹೋದಾನ ಈಗ? ಶನಿವಾರ ದಿನ ಊರಿಗೆ ಹೋಗೋದೈತಿ. ಅಲ್ಲಿ ಉರ್ಸ್ ಐತಿ. ಮತ್ತು ಉರ್ಸ್ನಾಗಂತ್ರ ಅಲ್ಲಿ ಒಂದು ಸ್ಪೆಷಲ್ ಐತಿ. ಯಾಕಂದ್ರೆ ನಾವು ಈಗ ಎಕ್ಸಾಮ್ ಅದಾವ, ಹುಡುಗರಿಗೆ ಬಿಟ್ಟು ಹೋಗೋದು ಬ್ಯಾಬಿಡು ಉರ್ಸಿಗೆ ಅನ್ನಂಗೆ ಆಗಂಗಿಲ್ಲ. ಯಾಕಂದ್ರೆ ನಾನು ನಮ್ಮ ಮನೆಯವ್ರಿಗೆ ಆರಾಮಿಲ್ದ ಬೇಡ್ಕೊಂಡಿದ್ದೆ, ನಾನು ದೀ ನಮಸ್ಕಾರ ಹಾಕ್ತೀನಿ ನಾನು ಅಂತಂದೇಳಿ. ಸೊ ಹಂಗಾಗಿ ಈಗ ಇದು 3ನೇ ವರ್ಷ ನಾನು ದೀ ನಮಸ್ಕಾರ ಹಾಕಕತ್ತೆ. ಹಂಗಾಗಿ ನಾವು ಹೋಗಬೇಕಾ, ಅವತ್ತಿನ ದಿನ ಆದ್ರೆ ಹೋಗಬೇಕಾ ನಾವು. ನಮ್ಮ ಮಾಮವ್ರ ನಿನ್ನ ರಾತ್ರಿ ಕಾಲ್ ಮಾಡಿ, ಶನಿವಾರ ದಿನ ಏನು ಬರ್ತೀವಿ, 2 ದಿನ ಮುಂಚೆಗೆ ನಾ ಬಾರೋ ಹುಡುಗರು ಕರ್ಕೊಂಡು. ಅಂದ್ರೆ ಇಲ್ಲಿ ಮಮ್ಮ ಹುಡುಗರು ಪರೀಕ್ಷೆ ಅದಾವು, ಶಾಲೆ ಐತಿ, ಇಲ್ಲಿ ತಗ ನಾ ಶನಿವಾರ ದಿನ ಬರ್ತೀನಿ, ಹುಡುಗರು ಶಾಲೆ ಬಿಟ್ಟ ಮೇಲೆ ಬಾ ಅಂತಂದು ಹೇಳಿದೆ. ಆಯ್ತು ಹೋಗೋ ಅಂತಂದು ಹೇಳಿದ್ರೆ ಹೋಗ್ಬೇಕ್ರಿ ಶನಿವಾರ ದಿನ. ನಿನ್ನೆ ನಾನು ಸಾನ್ಯಾ, ತಮ್ಮನ್ನ, ಸುಮನ್ನ 4 ಮಂದಿ ಕೂಡಿ ಮಾರ್ಕೆಟಿಗೆ ಹೋದ್ವಿ. ಸಾನ್ಯಾಗ, ತಮ್ಮನ್ನಾಗ, ಆಮ್ಯಾಗ ನಮಗೆಲ್ಲ ಏನೇನು ಬೇಕಾಗಿತ್ತಲ್ಲ ಎಲ್ಲ ತೊಗೊಂಬಂದ್ವಿ. ಬಟ್ ನಾನು ನಿಮಗೆ ಇನ್ನೂ ಮಟ್ಟ ತೋರಿಸಿಲ್ಲ ಏನು ತೊಗೊಂಬಂದೀವಿ ಅಂಥೇಳಿ. ಈಗ ನಿಮಗೆ ಎಲ್ಲರಿಗೆ ನಾವು ಕ್ಲಿಯರ್ ಆಗಿ ತೋರಿಸ್ತೀವಿ, ಯಾರಿಗೆ ಏನು ತೊಗೊಂಬಂದೀವಿ, ಎಷ್ಟೆಲ್ಲ ತೊಗೊಂಬಂದೀವಿ, ಅದರ ಅಮೌಂಟ್ ಎಷ್ಟು ಅಂತ ಹೇಳಿ. ಸೊ ಬರ್ರಿ ಈಗ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಾವು ಲೆಕ್ಕವನ್ನು ಮಾಡ್ತೀವಿ. ಹೋಗ್ಬೇಕಾರೆ ಅಲ್ಲಿ ಹೋದ್ಮ್ಯಾಗ ಒಂದು ಬೇರೆ ಆಕೈತಿ. ಹಂಗಾರೆ ಅದು ಆಮ್ಯಾಗ ಮಾರ್ಕೆಟ್ ಮಾಡೋಕ್ಕಂತ ಹೋದ್ರೆ ರೊಕ್ಕ ಇಷ್ಟು ಹೋಗ್ತೈತಿ ಅಷ್ಟು ಹೋಗ್ತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆಮ್ಯಾಗ ನಮಗೆ ಏನೇನು ಇಷ್ಟ ಆಕೈತಿ ಎಲ್ಲ ತೊಗೊಳೋ ಮನ್ಸು ಆಕೈತಿ. ಆದ್ರೆ ನಾವೇನು ಮಾಡೇವಿ ಅಂತ ಹೇಳಿದ್ರಿ, ಇಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟು ತೊಗೊಂಬಂದೀವಿ, ಹೆಚ್ಚಿಗೆ ಅಂತ ತೊಗೊಂಬಂದಿಲ್ಲ.
ಆದರೂ ಬರೀ ಇಷ್ಟ ತರಕ್ಕೆ ರೊಕ್ಕ ಹೋಗೈತಿ, ಅದನ್ನು ಫೈನಲ್ ಹೇಳ್ತೀವಿ ನಾವು ನಿಮಗೆ ಎಷ್ಟು ಹೋಗಿದೆ ಅಂತೇಳಿ. ಈಗ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ತಮ್ಮನ್ನಾಗ ಹೇಳ್ಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ಸಿಂಪಲಾಗಿ ತೊಗೊಂಬಂದ್ರಾತ. ಬುಧವಾರ ದಿನ ಸ್ಕೂಲ್ ಅವರು ಕಲರ್ ಡ್ರೆಸ್ ಇರ್ತಾವ, ಅವಾಗನ ಹಾಕೊಂಡು ಹೋಗಿ ಬರ್ತಾವ ಆಕಿಗೆ ಅಂತಂದು ಹೇಳಿ ನಾವು ಅಂದ್ಕೊಂಡು ಹೋಗಿದ್ದೀವಿ ರೀ. ಆದ್ರೆ ಅಲ್ಲಿ ಹೋದ್ಮೇಲೆ ತಮ್ಮನ್ನ ಇವನ್ನೆಲ್ಲ ನೋಡಿ ನನಗೆ ಇದ ಬೇಕು ಮಮ್ಮಿ ಜಾಕೆಟಿಂದ ಅಂತ ಹೇಳಿ ನಿಂತು ಬಿಟ್ಲಾರ ಆಕೆ. ಇದು ಪ್ಯಾಂಟ್, ಆಮೇಲೆ ಇದು ಟಾಪ್, ಆಮೇಲೆ ಅದಕ್ಕೆ ಜಾಕೆಟ್. ಒಡ್ಡೆ ಒಳಗೆ ಎರಡು ಚೆಕ್ ಮಾಡ್ರಿ. ಇದು ಜಾಕೆಟ್ ಫ್ಯಾಷನ್ ಐತಿ. ಇದು ಒಂದು ಈ ಥರ ಜಾಕೆಟ್, ಇದು ಒಂದು ಟಾಪ್. ಇದು ಹಾಕಿದ ಮ್ಯಾಗೆಲ್ಲ ಗೊತ್ತಾಕೈತಿ ಕರೆಕ್ಟಾಗಿ ಹೆಂಗೆ ಫಿಟ್ಟಿಂಗ್ ಆಕೈತಿ, ಹೆಂಗೆ ಇದು ಸ್ಟೈಲಿಸ್ಟ್ ಕಾಣ್ತೈತಿ. ಹಬ್ಬದ ದಿನ ಹಾಕೊಂತಾರಲ್ಲ ಅವಾಗ ಗೊತ್ತಾಕೈತಿ. ನೋಡಿ ಸಾನ್ಯಾ ತೋರಿಸ್ಬಾರ್ದು ಅಂತ ಹೇಳ. ಎಲ್ಲಿ ಬಿಡಪ್ಪ, ಮತ್ತು ತಗೊಳ್ಳಾರಿದ್ರೆ ಯಾರು ತಗೊಂತಾರ ಮತ್ತು ಬಂದು ಅಂದರೆ ತಗೊಳೋದಕ್ಕೇನಿಲ್ಲ, ಅಂದ್ರೆ ಫಸ್ಟ್ ತೋರಿಸಿದ್ರೆ ಆಮ್ಯಾಗ ಇದು ಫಸ್ಟ್ ತೋರಿಸ್ಬೇಡ, ಎಲ್ಲ ನಾವು ಫಸ್ಟಿಗೆ ತೊಗೊಂಬಂದು ತೋರಿಸ್ತೀವಿ. ಈ ಸರ ತೋರಿಸ್ಬೇಡ ಮಮ್ಮಿ, ಹಾಕೊಂಡಾಗ ಎಲ್ಲರೂ ನೋಡ್ಲಿ ಅಂತ ನಂದ. ಇರ್ಲಿ, ನಮಗೆ ಸಮಾಧಾನ ಆಗಂಗಿಲ್ಲ ಅಲ್ಲ ಎಲ್ಲರಿಗೂ ತೋರಿಸೋ ಮಟನ. ಎಲ್ಲನೂ ನಾವು ನಮ್ಮ ಇವ್ರ ಜೋಡಿ ಎಲ್ಲ ಶೇರ್ ಮಾಡ್ಕೋಬೇಕು ನಾವು, ಅಂದ್ರೆ ನಮಗೆ ಸಮಾಧಾನ ಆಕತ್ತೆ. ಇದು ಸಾನಿಯಾ ನೋಡಿ, ಇದು ಸೂಪರ್ ಐತಿ, ಟೇಸ್ಟ್ ವರ್ಕ್ ಅದು ಭಾರಿ ತಗೋರಾಗ. ಆಕಿ ಹಂಗಾರಿ ನಾನು ಒಂದು 500 ರೂಪಾಯಿದೊಳಗೆ ಈಗ ಡೈಲಿ ಉಟ್ಕೊಂತಾಳ್ರಿ ಚೂಡಿದಾರ ಅಂಥವು ತೊಗೊಂಬಿಡುವ ಇನ್ನೊಂದೆರಡು. ಡೈಲಿ ಉಟ್ಕೊಳಕ್ಕೆ ಆಕತಿ, ಆಮೇಲೆ ಹಬ್ಬದ ದಿನ ಉಟ್ಕೊಂಡು ನಮಾಜ್ ಮಾಡೋಕೆ ಆಕತಿ ಅಂತೇಳಿ ನಾನು ಹೇಳ್ಕೊಂಡು ಕರ್ಕೊಂಡು ಹೋಗಿನಿ ರೀ ಆಕಿಗೆ. ಆಕೆಲ್ಲಿ ಹೋಗಿ ಈ ಡ್ರೆಸ್ ನೋಡೋದ್ರಾಗಂದ್ರೆ ಮಮ್ಮಿ ನಾನು ಡೈಲಿ ಇವ್ರು ಬ್ಯಾಡ ತಗೋ ಜಗ್ಗದ ಮನೆ ಮಾಮಿನೂ ಕೊಟ್ಟು ಕಳಿಸಾಳ, ಇದನ್ನ ಕೊಡಿಸ್ಬಿಡೋ ನನಗೆ ಅಂತೇಳಿ ನಿಂತ್ಬಿಟ್ಲಾರ. ಆಕೆಲ್ಲ ಅಂಗಡಿಯಾಗ ಹೋಗಿ ಅಯ್ಯೋ ಹುಡುಗರ ಏನವ ಅಂತಂದು ಹೇಳಿ, ಮತ್ತು ಹುಡುಗರಿಗೆ ಒಂದು ಇಷ್ಟ ಆಕತ್ತಲ್ರಿ ಇಂಥ ಉಟ್ಕೋಬೇಕು ನಾವು ಡ್ರೆಸ್ ಅಂತಂದೇಳಿ, ಅವ್ರದಾರ ಯಾಕೆ ನಾವು ಆಸೆ ನಿರಾಸೆ ಮಾಡ್ಬೇಕಂತೇಳಿ. ಆದ್ರೂ ನಾನು ಅಲ್ಲಿ ಸುಮ್ಮನೆ ಇದನ್ನ ಮಾಡ್ಕೊತ ನಿಂತ್ಕೊಂಡೆ. ನಮ್ಮ ಮನೆಯವ್ರಿ ಯಾಕೆ ಸುಮ್ಮನೆ ಇದನ್ನ ಮಾಡ್ಕೊತೀವಿ, ಹುಡುಗರ್ದು ಮನಸ್ಸು ನೋಯಿಸ್ಬೇಡ, ನಾವು ಕಷ್ಟಪಡೋದಲ್ಲ, ಯಾರು ಅವ್ರ ಸಂಬಂಧ ಅವ್ದಿಲ್ಲ, ತಗೋ ಸುಮ್ಮನೆ ಅವ್ರಿಗೆ ಕೇಳಿದ್ದು ಕೊಡಿಸ್ಬಿಡ, ಅವ್ರು ಉಟ್ಕೊಳ್ಳಾರ ಅಂತೇಳಿ ಅವರು ಅಂದ್ರೆ ಮತ್ತೆ ಇದನ್ನು ಕೊಡ್ಸಿದ್ದಾರೆ ನಾನು ಸಾನಿಯಾಗ. ಇದು ಟಾಪ್, ಪ್ಯಾಂಟ್ ಮಸ್ತ್ ಐತಿ, ಇದ್ರದ್ದು ಫುಲ್ ವರ್ಕ್ ಐತ್ರಿ ಪ್ಯಾಂಟನ. ಈ ಥರ ಐತೆ ನೋಡ್ರಿ, ಮಸ್ತ್ ಐತಲ್ಲ. ಈ ಸರ ಯಾಕೆ ವೈಟ್ ತೊಗೊಂಡ್ಬಿಟ್ಟಾಕಿ. ಈ ಪ್ಯಾಟರ್ನ್ ಒಳಗೆ ಐತಲ್ರಿ 2 ಕಲರ್ ಇದ್ದದ್ದು, ಒಂದು ಕರಿ ಕಲರ್ ಇತ್ತು, ಒಂದು ಇದು ಇತ್ತು. ಕರಿ ಕಲರ್ ಆಲ್ರೆಡಿ ಹೋದ ವರ್ಷ ನಚ್ಗಡೆ ವರ್ಷ ತೊಗೊಂಡದ್ಲಾರ ಆಕಿ, ಅದಕ್ಕೆ ಬೇಡ ಕರಿ ಕಲರಿಂದ ಇದನ್ನ ತೊಗೊಂಡ್ಬಿಟ್ಟು ಬೆಳೆಯೋದು ಅಂತೇಳಿ ಮತ್ತೆ ಬೆಳೆದು ಕೊಡ್ಸಿದ್ದೆ ನಾನು. ಹಾಕಿದ್ಮ್ಯಾಗ ಔಟ್ಫಿಟ್ ಮಸ್ತ್ ಕಾಣಿಸ್ತದೆ. ನಿನ್ನ ಹಾಕೊಂಡು ಟ್ರೈ ಮಾಡಿ ನೋಡಿದ್ಲಾಕೆ ಮಸ್ತ್ ಕಾಣತ್ತೈತೆ. ಇದು ವೇಲ್ ದೊಡ್ಡದೈತಿ, ಚಂದ ಐತಿ ವೇಲ್. ಆಮೇಲೆ ಇದು ನನ್ನ ಡ್ರೆಸ್, ಲಾಂಗ್ ಫ್ರಾಕ್ ರೀ ಇದು. ಇದು ಚಲೋ ಐತಿ. ಇದು ಮಸ್ತ್ ಐತಿ. ಇದಕ್ಕೆ ಗೋಲ್ಡನ್ ಕಲರ್ ಏನಿದೆ ಲೆಗಿನ್ಸ್, ಆಮೇಲೆ ಇದು ಓಡ್ನಿ. ಇದು ನಂದಾದ. ಇನ್ನೊಂದು ಅಂಥದ ತೊಗೊಂಡಿದ್ದೆ. ಇದು ಒಂದು, ಇದು ಚೆನ್ನಾಗತ್ತಲ್ರಿ. ಇದು ಲಾಸ್ಟ್ ಸೈಜ್ ಅಂತೀವಿ, ಮತ್ತು ಇದಕ್ಕಿಂತ ಸಣ್ಣ ಬರೋದಿಲ್ಲ ಅಂತ. ಎಲ್ಲಂದ್ರೆ ಇದಕ್ಕಿಂತ ಒಂದು ಇಂಚ್ ದೊಡ್ಡದಂತ, ಎಮ್ಮ ಲಾಸ್ಟ್ ಸೈಜ್ ಅಂತ. ತೊಗೊಂಬಂದೀನಿ. ಇದು ನಾನು ಉದ್ದಾಕತ್ತೇನ ಅವ್ರ ಅಂಗಡಿಯಾರ ಅಂದ್ರೆ ಇದು ಲಾಂಗ್ ಫ್ರಾಕರ್ ಇದೆ, ನೀವು ಹೆಂಗೆ ತೊಗೊಂಡ್ರೆ ಉದ್ದ ಬರ್ತಾವೆ ಇವು ಅಂತಂದು ಹೇಳಿದ್ರೆ ಹೌದೇನ್ರಿ ಅಂತೇಳಿ ತೊಗೊಂಬಂದೆ. ಇದು ಕರಿ ವೇಲ್, ಆಮೇಲೆ ಕರಿ ಲೆಗಿನ್ಸ್. ಅಂದ್ರೆ ಇದ್ರಾಗ ಬರಂಗಿಲ್ಲ, ಎಷ್ಟರ ತೊಗೊಂಬಂದೀವಿ ನಾವು ಅನ್ನೋದು. ಇದು ಬರೋದು ಇದು ಒಂದೇ ಫ್ರಾಕ್ ಅಷ್ಟ ಬರ್ತೈತಿ. ಇದಕ್ಕೆ ಮ್ಯಾಚಿಂಗ್ ತಕ್ಕಂಗೆ ವೇಲ್ ಮತ್ತು ಇದನ್ನು ಲೆಗಿನ್ಸ್ ತೊಗೋಬೇಕು ನಾವು, ಮತ್ತು ಎಕ್ಸ್ಟ್ರಾ. ಮತ್ತು ಈ ಹಂಗೆ ನೋಡ್ರಿ, ನಮ್ಮ ಮನೆಯವ್ರು ತೊಗೊಂಡ್ರಿ ಇವನ್ನ ಹಾಕೊಳಕ್ಕೆ ಬರ್ತೈತಿ ದಿನ ಅಂತಂದು ಹೇಳಿ. ರಸ್ತೆ ಕಮಲ್ ಸಸ್ತೇಮಿ ಅಂತ ಹೇಳಿ ತೊಗೊಂಡೇನೆ ನಾನು. 200 ರೂಪಾಯಿ ಒಂದು ಅಂಗಿ ನೋಡು.
ಈಗ ಹೊಲ್ಸಕ್ಕೆ ಹೋದ್ರೆ ಒಂದು ಜೋಡಿ ಒಂದು ಪ್ಯಾಂಟ್ ಒಂದು ಅಂಗಿ ಹೊಲ್ಸಕ್ಕೆ ಹೋದ್ರೆ ಒಂದು 800 ರೂಪಾಯಿ ಐತೆ 900 ರೂಪಾಯಿ ಐತೆ ಗೊತ್ತಿಲ್ಲ. ಈಗ ನೋಡ್ರಿ ಇವು ಎಷ್ಟು ಚಂದ ಅದಾವ ನೋಡ್ರಿ. ಕಡಿಮೆ ಅಂದರೂ 700 ರೂಪಾಯಿ ಅಂತ ಐತಿ. ಬರೀ ಹೊಲ್ಸಾಕ ಅರಿಬಿ ರೇಟ್ ಮತ್ತು ಬೇರೆ ಅದ. ಬಟ್ಟೆ ಎಷ್ಟು ಮಸ್ತ್ ಐತೆ ಗೊತ್ತೇನೆ, ಏನು ತಿಳುವಲ್ಲಂಗಿಲ್ಲ ಏನಿಲ್ಲ, ಭಾರಿ ಮಸ್ತ್ ಐತೆ ಬಟ್ಟೆನ. 200 ರೂಪಾಯಿ ಒಂದು ಅಂಗಿ ಮಸ್ತ್ ಅದಾವ ಬಿಡಪ್ಪ, ಹಾಕೊಂಡಂದ್ರೆ ಮಸ್ತ್ ಕಾಣ್ತಾವೆ. ಅದಕ್ಕೆ ಒಂದು 4 ಅಂಗಿ ತೊಗೊಂಡ್ರೆ ಮೊನ್ನೆ ಯಾವಾಗ ಒಳಗಡೆ ಹೋದಾಗ ಅವಾಗ ಒಂದು 4 ತೊಗೊಂಬಂದಿದ್ರೆ. ಅದ್ರಾಗ ಬಿಳಿದು ಒಂದು ಉಟ್ಕೊಂಡಾರ, ಉಳ್ಕಿದ್ದು ಉಟ್ಕೊಂಡಿಲ್ಲ. ಇದು ಒಂದಕ್ಕಿಂತ ಒಂದು ಚಂದ ಅದ ಅಂಗಿ. ಹುಬ್ಳಿ ಮಾರ್ಕೆಟ್ ಹೆಂಗೈತೆ ಅಂತ ಹೇಳಿದ್ರೆ, ಯಾವ ಬಜೆಟ್ಲಿಂತ್ರ ಚಲೋ ಆಕತ್ತೆ ಅಂತ ಹೇಳಿದ್ರೆ 100 ರೂಪಾಯಿಲಿಂತ್ರ ಚಲೋ ಆಕ ಎಲ್ಲಾನ ಅರ್ಬಿ ಹೇಳ್ಬೇಕಂತ ಹೇಳಿದ್ರೆ. ಇದು ಚಂದ ಐತೆ ಕಲರ್. ಇದು ಒಂದು ಇವ್ರು ಹಾಕೊಂಡು ನೋಡಿಲ್ರಿ ನೀವು? ಇಲ್ಲ, ಎಕ್ಸೆಲ್ ಅಂತ ಹೇಳಿದ್ರೆ ಕರೆಕ್ಟ್ ಬರ್ತಾವ ನನಗೆ. ಇವ್ರು 4 ಅಂಗಿ ತೊಗೊಂಡ್ರಿ. ಮತ್ತು ಮೇನ್ ಇಂಪಾರ್ಟೆಂಟ್ ರಂಜಾನ್ ಹಬ್ಬಕ್ಕೆ ಬಟ್ಟೆ ಆತ ಇದು ಏನದ ಶಿರ್ಕುಂಬ ಸಾಮಾನು, ತುಪ್ಪ, ಆಮೇಲೆ ಎಲ್ಲ ಥರದ್ದನ್ನ. ಇವು ಇಷ್ಟಿಷ್ಟ ಇಟ್ಟಾರ್ರಿ. ಅವು 20 ರೂಪಾಯಿ ಒಂದು ಗುಂಪಿ ಅಂತ. ಅದ್ರಾಗ ಎಲ್ಲ 2 ಗುಂಪಿ ತೊಗೊಂಬಂದ್ರೆ ಇಷ್ಟ ಆಗ್ಯಾವ. ಮತ್ತು ಇದಕ್ಕೆ ಜೋಡಿಸ್ಬೇಕು ನಾವು ಬಾದಾಮಿ, ಗೋಡಂಬಿ, ಆಮೇಲೆ ದ್ರಾಕ್ಷಿ ಇದ್ದು ಮನ್ಯಾಗ, ಹಾಗಾಗಿ ನಾವು ತೊಗೊಂಬಂದಿಲ್ಲ. ಇವು ಕಲ್ಲಂಗಡಿ ಬೀಜ, ಪಿಸ್ತಾ, ಆಮೇಲೆ ಮತ್ತು ಇನ್ನೊಂದು ಏನೈತಿಪ್ಪ ಆಕ್ರೋಟ್, ಇವೆಲ್ಲ ಅದಾವೆ ಇದ್ರೊಳಗೆ. ಇದು ಮಿಲ್ಕ್ ಮೇಡ, ಶಿರ್ಕುಂಬ ಮಾಡೋಂಥ ಸ್ಪೆಷಲ್ ಶಾವ್ಗಿ. ಶಾಂಗಿ ಕಳ್ಳಿರ್ಬೇಕು ಶಿರ್ಕುಂಬ ಮಾಡಕ್ಕೆ. ನಿಮ್ಮೂರ ಹೆಂಗಿರ್ತಾವ ಶಾಂಗಿ? ದಿಪ್ ಇರ್ತಾವ. ಅವು MTR ಪ್ಯಾಕೆಟ್ ಇರ್ತಾವಲ್ಲ, ಅದ್ರಾಗಿನ್ ತೊಗೊಂಡ್ ಮಾಡ್ತಾರ ಅವ್ರು. ಇಲ್ಲಾಂದ್ರೆ ಮಿಷನ್ನಾಗ ಹಾಕ್ಸಿರ್ತಾರ, ಮನೆ ಮಾಡಿಸಿರ್ತಾರಲ್ಲ ಅಂತಂದ್ರ ಮಾಡ್ತಾರ. ಈ ಶಾವ್ಗಿಲಿಂತ್ರ ಮಾಡಿದ್ರೆ ಶಿರ್ಕುಂಬ ಮಸ್ತ್ ರುಚಿ ಆಗದ. ಶಿರ್ಕುಂಬ ಯಾವಾಗಲೂ ಶಿರ್ಕುಂಬ ಮಾಡಕ್ಕೆ ಏನು ಶಾಂಗಿ ಬೇಕಂದ್ರೆ ತಳ್ಳಿಗೊಂಡು ಶಾಂಗಿ ಬೇಕು ಅಂದ್ರೆ ಮಸ್ತ್ ಆಕೈತವೆ. ಭಾರಿ ಮಸ್ತ್ ಆಕೈತೆ. ಇಷ್ಟೆಲ್ಲ ತೊಗೊಂಡು ಬಂದ್ವಿ ನಾವು. ನಮ್ಗೇನು ಇಂಪಾರ್ಟೆಂಟ್ ಇದ್ವಲ್ರಿ, ಅವ್ನು ಅಷ್ಟ ತೊಗೊಂಡ್ಬಂದ್ವಿ. ಇನ್ನು ನಮ್ಮ ಮನೆಯವ್ರು ತೊಗೊಂಡಿಲ್ಲ. ಅವರು ಬ್ಯಾಡ, ನನಗೆ ಬೇಡ, ಅರಿವು ಜಗ್ಗದವು ಅನ್ನಕತ್ತಾರೆ. ನಾನು ಅದಕ್ಕೆ ಇಲ್ಲ ತೊಗೊಂಬಿಟ್ರೆ ನೀವು ರಂಜಾನ್ ಹಬ್ಬಕ್ಕೆ ಹೊಸ ಆಗ್ಬೇಕೆಲ್ಲ ಅಂತೇಳಿ. ಅವ್ರು ಯಾವಾಗ ಹೋಗಿ ತೊಗೊಂಬರ್ತಾರ ಗೊತ್ತಿಲ್ಲ. ಯಾವಾಗ ತೊಗೊಂಬರ್ತೀರಿ ಹೋಗಿ? ಅಂತ ಇಷ್ಟ ಅಂತ ಆತು ನೋಡ್ರಿ. ಅದನ್ನು ತಮ್ಮನ್ನಂದು ಇದನ್ನು ಮಾಡಿಸ್ಬೇಕು, ಸ್ಲೀವ್ಸ್ ಹಚ್ಚಿಸ್ಬೇಕು, ಅದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ಸಾನಿಯಂದು ಫಿಟ್ಟಿಂಗ್ ಮಾಡಿಸ್ಬೇಕು ಅಷ್ಟೇ. ಆಮೇಲೆ ರೇಟ್ ಹೇಳ್ತೀವಿ ನೋಡಿ ನಾವು. ಇವು ಹೇಳಿದ್ವಿ ನಾವು 200 ರೂಪಾಯಿ ಒಂದು ಅಂಗಿ ಅಂತಂದು ಹೇಳಿ. ದುರ್ಗದ ಬೈಲೊಳಗೆ ಸರ್ಕಲ್ ಒಳಗನ ಹಚ್ಚಿರ್ತಾರೆ. ತಡಾಯ ರಸ್ತೆ ಪೂರ ಇವನು ಇಂಥ ಅಂಗಿನ ಹಚ್ಚಿರ್ತಾರೆ. ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಶರ್ಟ್, ಜಾಕೆಟ್, ನಮಗೆ ಯಾವ ಸೈಜ್ ಬೇಕು ಆ ಸೈಜ್, XL, XXL, L, M ಎಲ್ಲ ಸೈಜ್ ಸಿಗ್ತಾವೆ. ಅಲ್ಲಿ ಹೋಗ್ರಿ, ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ತೊಗೊಂಬರ್ರಿ. ಆಮ್ಯಾಗ ರೇಟ್ ಅಂತೂ ಫಿಕ್ಸ್ ಇರ್ತೈತಿ. ಹಂಗೆ ಏನಾರ ನೀವು ಹೆಚ್ಚಿಗೆ ತೊಗೊಂತೀರ ಅಂತ ಹೇಳಿದ್ರೆ ಮತ್ತೇನಾರ ಅವ್ರು ಕಡಿಮೆ ಮಾಡ್ಬೋದು. ನಾವು ಮಾತ್ರ 4 ತೊಗೊಂಬಂದೀವಿ. ಆಮೇಲೆ ಈ ಡ್ರೆಸ್ ಐತಲ್ರಿ ಲಾಂಗ್ ಗೌನ್, ಇವು 800 ರೂಪಾಯಿ ಒಂದು ಎಲ್ಲ ಕಡೆ ಕೇಳಿದೆ. ಆಮೇಲೆ ನಾವು ತೊಗೊಂಡಂಥ ಅಂಗಡಿ ಒಳಗೆ 700 ರೂಪಾಯಿ ಒಂದೊಂದು ಕೊಟ್ರು ನಮಗೆ. ಎರಡೂ ಇದೊಂದು ಇದು 700 ರೂಪಾಯಿನ. ಆಮೇಲೆ ಲೆಗಿನ್ಸ್ 200 ರೂಪಾಯಿ. ಇವು ಡ್ರೆಸ್ ಬಿಟ್ಟು ಮತ್ತೆ ಇದಕ್ಕೆ ಬೇರೆ ರೇಟ್. ಇದು 200 ರೂಪಾಯಿ. ಆಮೇಲೆ ವೇಲ್ 100 ರೂಪಾಯಿ. ಇದು ಒಂದು ಕರಿಯೋದು ವೇಲ್, ಒಂದು ಲೆಗಿನ್ಸ್, ಇವು 100 ರೂಪಾಯಿನ. ಪಾಕೆಟಿಗೆ ರೊಕ್ಕಿಲ್ಲ, ಪಾಕೆಟ್ ಫ್ರೀ ಕೊಡ್ತಾರೆ ಅವ್ರು. ಆಮೇಲೆ ಇಲ್ಲೈತೆ ನೋಡ್ರಿ ಹೆವಿ ರೇಟ್. ಸಾನಿಯಂದು ತಮ್ಮನಂದು ಕೂಡಿಸಿ ಫಸ್ಟ್ ಅವ್ರು ಎಷ್ಟು ಮಾಡಿದ್ರಪ್ಪ ರೇಟ್ ಅಂತಂದು ಹೇಳಿದ್ರೆ 9500 ರೂಪಾಯಿ ಮಾಡಿದ್ರು ಬರೀ ಇವ 2 ಡ್ರೆಸ್ಸಿಗೆ. ಆಮೇಲೆ ನಾವು ಅವ್ರು ಹೇಳಿದ ರೇಟಿಗೆ ನಾವೆಲ್ಲಿ ತೊಗೊತೀವಿ, ಜಿನಿ ಮಾಡ್ಕೊತ ಎಷ್ಟು. ಅವರು ಲಾಸ್ಟಿಗೆ ಇನ್ನೊಂದು ರೇಟ್ ಹೇಳ್ರಿ ನೀವು ಅಂತಂದು ಹೇಳಿದ್ರಾಗಂದ್ರೆ ಮತ್ತೆ 8,000 ರೂಪಾಯಿ ಕೊಡ್ರಿ ಅಂತಂದ್ರೆ 8,000 9,000 ಅಂತ ನಮ್ಮ ಕೈಲಂತ್ರ ಆಗಲ್ಲ. ನಾವೇನು ತೊಗೊಂಡು ಹೋಗ್ಲಿಲ್ಲದಲ್ಲ, ಮದುವೆಗೆಲ್ಲ ನಿಮ್ಮ ಅಂಗಡಿಯಾಗ ತೊಗೊಂಡು ಹೋಗಿವಿ ನಾವು. ಮತ್ತು ಇದಕ್ಕಿಂತ ಹೆವಿ ರೇಟಿನೂ ಇದು ತೊಗೊಂಡು ಹೋಗಿವಿ ವರ್ಕಿನೂ. ನಾವು ಒಂದು ರೇಟ್ ಹೇಳ್ತೀವಿ ಲಾಸ್ಟ್ ಅಂತಂದು ಹೇಳಿದ್ರೆ, ನಾನು ಹೇಳಿದೆ 3,000 ರೂಪಾಯಿ ಕೊಡ್ರಿ ಅಂತಂದೆ. ಬರಂಗಿಲ್ಲ ರೀ 3,000 ಇಲ್ಲಿ 9,000 ಇಲ್ಲಿ 6,000 ರೂಪಾಯಿ ಕಡಿಮೆ ಆತ ಅಂತಂದು ಹೇಳಿ ಇದು ಮಾಡಕೊಂತ್ರ ಅವರು. ಯಾಕಂದ್ರೆ ಬಟ್ಟೆ ವರ್ಕ್ ಐತಲ್ಲ, ಹಂಗೆ ಬರಂಗಿಲ್ಲ ಅಂದ್ರೆ ಲಾಸ್ಟ್ 3,500 ಕೊಡ್ರಿ ಅಂತ ನಂದೆ ನಾನು. ಆಮೇಲೆ ಕೊಡಂಗಿಲ್ಲ ಲಾಸ್ಟ್ ಅಂದ್ರೆ ತಳಗೆ ಹಿಡಿದಿದ್ವು ಆಲ್ರೆಡಿ. ಸಾನಿಯಾ ತಮ್ಮನಿದ್ದ ಮಮ್ಮಿ ಹೆಂಗಾರ ಮಾಡಿ ಅವನ ಕೊಡಿಸ್ರಿ, ಚಲೋ ಅದ ಅನ್ನೋದ್ರ ಅಂದ್ರೆ ಅವ್ರ ಪಪ್ಪ ಮ್ಯಾಲೆ ಬಂದು ಲಾಸ್ಟ್ ಎಷ್ಟು 4,000 ರೂಪಾಯಿ 2 ಪ್ಯಾಕ್ ಮಾಡ್ಬಿಡಪ್ಪ, ಕರೆಕ್ಟ್ ಐತೆ ರೇಟ್, ನಾವು ಇಲ್ಲೇ ತೊಗೊತೀವಿ. ಮತ್ತು ನೋಡಿ ಇನ್ನೊಮ್ಮೆ ನಿಮ್ಮ ಅಂಗಡಿಗೆ ಬರ್ಬೇಕಂತ ಹೇಳಿದ್ರೆ ಕೊಡು, ಇಲ್ಲಾಂದ್ರೆ ಬಿಡಪ್ಪ ಮತ್ತು ನಾವು ಮುಂದೆ ಹೋಗ್ತೀವಿ ಅನ್ನೋದ್ರಾಗ ಅಂದ್ರೆ
ತಗೋರಿ ಅಂತಂದು ಹೇಳಿ ಕೊಟ್ರೆ ಇವು ಎರಡು ಕೂಡಿಸಿ 4,000 ರೂಪಾಯಿ ನೋಡ್ರಿ. ಸಾನಿಯಂದು ಮತ್ತು ತಮ್ಮನಂದು 2 ಅಂಗಿ ಕೂಡಿಸಿ. ಇಲ್ಲಿ ಹಂಗೆ ಕೊಡಂಗಿಲ್ಲ ಅವ್ರು ಅಷ್ಟು ಕಮ್ಮಿ ರೇಟಿಗೆ. ನಾವು ಯಾವಾಗಾದ್ರೂ ತಗೋರ್ಲಿ ಮಕ್ಳಿಗೆ ಅರ್ಬಿನ ಅಲ್ಲೇ ತೊಗೊತೀವಿ. ಅಲ್ಲೇ ಹೋಗ್ಯವಲ್ಲ ಹೆಂಗಾಗಿ ಅವ್ರ ಕೊಟ್ರೆ ಏನೋ ಹಬ್ಬ ಇರಲಿ ಆಮೇಲೆ ಮದ್ವೆ ಇರಲಿ ಏನಾದರೂ ಫಂಕ್ಷನ್ ಇರಲಿ ಹೊಸ ಬಟ್ಟೆ ತೊಗೋಬೇಕಂತ ಹೇಳಿದ್ರೆ ಅವ್ರ ಕಡೆನೇ ಹೋಗ್ತೀವಿ. ಹಂಗಾಗಿ ನಮಗೆ ಸ್ವಲ್ಪ ಸಸ್ತಾ ಮಾಡಿ ಕೊಟ್ರು ಅವರು. ಇಷ್ಟ ಆಯ್ತು ನೋಡಿ ನಮ್ಮ ಶಾಪಿಂಗ್. ಇನ್ನು ಇದಕ್ಕಿನ್ನೂ ಬಳಿ ಇಲ್ಲ, ಸರ ಇಲ್ಲ, ಏನೂ ಇಲ್ಲ. ಇನ್ನೂ ಇವ ಬರ ಇವ ಇಷ್ಟ ಆಯ್ತು. ಇವ ಇಷ್ಟಕ್ಕೆ ನಿನ್ನ ಎಷ್ಟು ಖರ್ಚಾಯ್ತು ನಮ್ದು ಟೋಟಲ್? 10,000 ರೂಪಾಯಿ. 10,000 ರೂಪಾಯಿ ಹೋಯ್ತು ನೋಡಿ. ಇವ ಇಷ್ಟ ಮತ್ತು ಇದ್ರಕ್ಕೆ ಮ್ಯಾಲೆ ಏನು ತೊಗೊಂಬಂದಿಲ್ಲ. ಇವಕ್ಕೆ 10,000 ರೂಪಾಯಿ ಕರೆಕ್ಟ್ ಆಯ್ತು. ಆಮೇಲೆ ಇನ್ನೂ ಬಳಿ ಗಿಳಿ ಏನು ತೊಗೊಂಡಿಲ್ಲ. ಅವನು ತೊಗೋಬೇಕಂತಂದು ಹೇಳಿದೆ. ಆದ್ರೆ ನಾ ಏನಂದೆ, ಬೇಡ ಈಗ ಹಡಗ್ಲಿಗೆ ಉರ್ಸಿ ಹೊಂಟೀವಿ, ಉರ್ಸೊಳಗೆ ಸ್ವಲ್ಪ ಸಸ್ತಾ ಸಿಗ್ತಾವೆ, ಚಲೋ ಹಚ್ಚಿರ್ತಾರೆ. ನಾ ಅಲ್ಲೇ ತೊಗೊಂಬರ್ತೀನಿ, ನಿಮಗೆ ಬಳಿನ ಕ್ಲಿಪ್ ಅವು ಏನೇನು ಬೇಕು ನೋಡಿ ಹೇಳ್ರಿ, ನಾ ಅಲ್ಲೇ ತೊಗೊಂಬರ್ತೀನಿ ಅಂತಂದು ಹೇಳಿದೆ. ಹ್ಞೂ ಅಂತೇಳಿ ಬಂದರೆ ಎಷ್ಟು ತೊಗೊಂಡು ಬಂದು ನೋಡ್ರಿ. ಭಾಳ ನಮ್ದು ರಂಜಾನ್ ಶಾಪಿಂಗ್ ಶುರ್ಕೊಂಬದ್ದು ಇದನ್ನ ಆತು, ಅರಿವಿನ ಅದು ಎಲ್ಲ ಆತು. ನಮ್ಮ ಮನೆಯವ್ರಿಗೊಬ್ರಿಗೆ ತೊಗೊಂಡ್ರೆ ಆತು. ಆಮೇಲೆ ನಿನ್ನೆ ಆ ಗದ್ದಲ್ದಾಗ ಹೋಗ್ಬಿಟ್ಟಿದ್ವಿ ನಾವು. ಎಂಥ ಗದ್ದಲ ರೀ, ಬಿಸಿಲು ಅದು ಒಂದು ಬ್ಯಾಡ ಹೋಗ್ರಿ. ಅದು ಗದ್ದಲ ನೋಡಿ ನಮ್ಮ ಹುಡುಗರು ಸಾಕು ಬಿಡು ಮಮ್ಮಿ ಬಾ ಹೋಗಂಬ ಮತ್ತೆ ಯಾವಾಗಾರ ಬರೋಣ ಅಂತಾರೆ. ಈಗ ಇವತ್ತೆಷ್ಟು 12ನೇ ರೋಜಾ, ನಾವು ಹೋಗಿವಿ 11ನೇ ರೋಜಾಕ್ಕೆ ಹೋಗಿವಿ. ಅಷ್ಟು ಗದ್ದಲ. ಇನ್ನು ನಮ್ಮ ಮನೆಯವ್ರು ಇಷ್ಟು ಜಲ್ದಿ ಏನಾರು ರಂಜಾನ್ ಶಾಪಿಂಗ್ ಮಾಡೋದ, ಇನ್ನೊಂದು ವಾರ ಹೋಗಿ ತಗೋ ಅಂದ್ರೆ. ಅವಾಗ ಏನಾರು ಹೋಗಿದ್ನಂದ್ರೆ ನಾವು ಹಿಂಗೆ ತೊಗೊಂಬಂದಿವಲ್ರಿ, ಹಂಗೆ ಎಲ್ಲ ಬಿಚ್ಚಿ ನೋಡಿ ಹಂಗೇನು ತೋರ್ಸಂಗಿಲ್ರಿ. ಅಲ್ಲಿ ತಗೋರಿ ಕರೆಕ್ಟ್ ಇರ್ತಾವೆ ಎಲ್ಲ ಬಟ್ಟೆ, ತಗೋರಿ ಅಂತಂದೇಳಿ ನಿಂತು ಬಿಡ್ತಾರೆ. ನಮ್ಮ ತೆಗೆದು ತೋರಿಸೋಷ್ಟು ಅವ್ರ ಕಡೆ ಟೈಮ್ ಇರಂಗಿಲ್ಲ. ಅಷ್ಟು ಗದ್ದಲ ಇರ್ತೈತ್ರಿ. ಅವಾಗೆಲ್ಲ ಅವ್ರು ತೋರ್ಸ್ಕೊಂತ ಕುಂದಿರ್ತಾರೆ, ಏನು ತೋರ್ಸಂಗಿಲ್ಲ. ಸುಮ್ಮನೆ ಹಿಂಗೆ ಇಟ್ಟಿರ್ತಾರೆ, ಸುಮ್ಮನೆ ತೊಗೊಳೋದು ಬರೋದು ಹಂಗಾಗ್ಬಿಡ್ತೈತ್ರಿ. ಅದಕ್ಕೆ ನಾವು ನಿನ್ನೆ ಸಾನಿಯಾ ಶಾಲಿನ ಇದ್ದಿದ್ದಿಲ್ಲ, ಆಮೇಲೆ ನಿನ್ನೆ ಆಕೆ ರೋಜಾನ ಇದ್ದಿದ್ದಿಲ್ಲ. ಮತ್ತು ಆಕೆ ರೋಜಾ ಇಲ್ಲಂದ್ರೆ ಬರೋಂಗಿಲ್ಲ, ಹೋಗೊಂಬರ್ರಿ ಅಂತೇಳಿ ನಿನ್ನ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನೋಡ್ರಿ.